A warm greeting students. I am Dr. Rekha HG, Associate Professor, Department of History, Government Fazred College, Vijayanagar, Bangalore. So in this first session, I will be teaching you Mahajanapadas, Mahajanapadagala ಬಗ್ಗೆ ಮಾಹಿತಿಯನ್ನು ನೀಡುವೆ. So for the first semester, DSC 1, students, you can see the Mahajanapadas in the map. So ಈ ಮಹಾಜನಪದಗಳು ಅಫ್ಘಾನಿಸ್ತಾನ್ ಗಾಂಧಾರ, you can see closely, Afghanistan down we come Kuru, Panchala, Koshala, Malla, Kashi, Vajji, Magadha, and coming down to the south Asmaka. This was a boundary of the Mahajanapadas. ಆ ಕಾಲಕ್ಕೆ ಮಹಾಜನಪದಗಳು ಅಂತಂದ್ರೆ ಪ್ರಮುಖವಾದ 16 ಮಹಾಜನಪದಗಳು ಅಥವಾ 16 ಮಹಾಜನಪದಗಳು. So, with continuation of the ಮಹಾಜನಪದಾಸ್, ಇದು ಕ್ರಿಸ್ತಪೂರ್ವ 6ನೇ ಶತಮಾನ. ಪ್ರಮುಖ ಅಂಶ ಏನಾಗಿತ್ತು ಮಹಾಜನಪದಗಳ ಬೆಳವಣಿಗೆಗೆ ಅಂತಂದ್ರೆ ಕಬ್ಬಿಣದ ಪ್ರಯೋಗ, ಕಬ್ಬಿಣದ ಬೆಳವಣಿಗೆ ಬಹಳ ಯೂಸ್ ಆದಂಥ ಕಾಲ. ಕಬ್ಬಿಣದ ಸಲಾಕೆ ಅಥವಾ ಕಬ್ಬಿಣದ ಎಕ್ವಿಪ್ಮೆಂಟ್ಸ್ನಿಂದ ಏನಾಯಿತು ಅಂತಂದರೆ ಯುದ್ಧವನ್ನು ಮಾಡಿ ಬಹಳ ದೊಡ್ಡ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿಕೊಂಡ್ರು. ಮತ್ತೊಂದು ಕಡೆ ಇಂಪಾರ್ಟೆಂಟ್ ಅಂಶ ಏನಾಗಿತ್ತು ಅಂದರೆ ಕಬ್ಬಿಣ ಒಂದು ವ್ಯವಸಾಯದ ಸಲಾಕೆಗಳು ಅಥವಾ ಟೂಲ್ಸ್ಗಳನ್ನು ರೆಡಿ ಮಾಡಿಕೊಂಡ್ರು. ವ್ಯವಸಾಯ ಮಾಡುವಾಗ ಕಬ್ಬಿಣವನ್ನು ಬಳಸಿಕೊಂಡಿದ್ರಿಂದ ಹೆಚ್ಚಿನ ಉತ್ಪಾದನೆ ಆಗೋಕ್ಕೂ ಕೂಡ ಸಾಧ್ಯ ಆಯಿತು. ಮತ್ತು ಅದೇ ಒಂದು ಸಮಯದಲ್ಲಿ ಹೆಚ್ಚಿನ ಒಂದು ಕಬ್ಬಿಣದ ವೆಪನ್ಸ್, ಶಸ್ತ್ರಾಸ್ತ್ರಗಳನ್ನ ಕೂಡ ಅವರು ಅಭಿವೃದ್ಧಿ ಮಾಡಿಕೊಂಡಿದ್ರು. ಆ್ಯಂಡ್ ಅವರ ಸಾಮ್ರಾಜ್ಯವನ್ನು ಅವರು ಪ್ರೊಟೆಕ್ಟ್ ಮಾಡ್ಕೊಳ್ತಾರೆ. ಅದರದ ಜೊತೆಗೆ ಅನ್ಯ ಸಾಮ್ರಾಜ್ಯವನ್ನು ಕೂಡ ಅವರು ಅನೆಕ್ಸ್ ಮಾಡಿಕೊಳ್ಳಿಕ್ಕೆ ಬಹಳ ಪ್ರಯತ್ನ ಕೂಡ ಮಾಡಿದ್ರು. 16 ಮಹಾಜನಪದಾಸ್ ಅಂದರೆ 16 ಜನಪದಗಳು. ಸೊ ಈ 16 ಜನಪದಗಳ ಮಾಹಿತಿ ನಮಗೆ ಎಲ್ಲಿ ಸಿಗುವುದು ಅಂತಂದರೆ ಬೌದ್ಧ ಗ್ರಂಥವಾದ ಅಗ್ಯುಟ್ಟರ ನಿಖ್ಯ. We get this information from the Buddhist canonical text called Agutara Nikya. There are 16 states of considerable extent and power known as 16 ಜನಪದ. 16 ಮಹಾಜನಪದಗಳ ಒಂದು ಇಂಪಾರ್ಟೆಂಟ್ ಕಿಂಗ್ಡಮ್ಸ್ ಯಾವುದು ಅಂತ ನಾವೀಗ ತಿಳ್ಕೊಳ್ಳೋಣ. ಮೊದಲಿಗೆ ನಾವು ನೋಡುವಂಥದ್ದು ಕಾಶಿ. ಅದರ ರಾಜಧಾನಿ ಹೆಸರು ಕೂಡ ಕಾಶಿಯೇ ಆಗಿತ್ತು. ಮತ್ತೊಮ್ಮೆ ಅದನ್ನು ವಾರಣಾಸಿ ಅಂತ ಕೂಡ ಹೇಳಿದ್ದುಂಟು, ಸಾಧ್ಯ ಆಗಿತ್ತು. ಈ ಒಂದು ಪ್ರಾಂತ್ಯ ಎಲ್ಲಿ ಅಭಿವೃದ್ಧಿ ಹೆಚ್ಚಾಗಿ, ಯಾವ ರಾಜನ ಕಡೆ ಅಭಿವೃದ್ಧಿ ಹೆಚ್ಚಾಗಿತ್ತು ಅಂದರೆ ಇಟ್ ವಾಸ್ ಡ್ಯೂರಿಂಗ್ ದಿ ರೂಲ್ ಆಫ್ ಬ್ರಹ್ಮದತ್ತಸ್. ಬ್ರಹ್ಮದತ್ತರ ಆಳ್ವಿಕೆಯ ಕಾಲದಲ್ಲಿ ಆ ಕಾಶಿ ಸಮೃದ್ಧಿಯಾಗಿ ಬೆಳೆದಿದ್ದಂಥದ್ದು. ಸೊ ಅಶ್ವಸೇನ, ಫಾದರ್ ಆಫ್ ತ್ರಿಭಂಕರ ಪಾರ್ಶವ ಈಸ್ ಬಿಲೀವ್ಡ್ ಟು ಬಿ ಒನ್ ಆಫ್ ದಿ ಅರ್ಲಿ ಕಿಂಗ್ಸ್ ಆಫ್ ಕಾಶಿ. ಸೊ ಕಾಶಿ ಪ್ರಮುಖ ರಾಜರು ಅಶ್ವಸೇನ, ಫಾದರ್ ಆಫ್ ತ್ರಿಭಂಕರ ಪಾರ್ಶವ ಅವರು ಕೂಡ ಪ್ರಮುಖವಾದಂಥವರು, ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿದವರು, ಪ್ರಮುಖ ಅರ್ಲಿ ಕಿಂಗ್ಸ್ ಆಗಿದ್ರು ಕಾಶಿ. ಸೊ ಸ್ಟೂಡೆಂಟ್ಸ್, ಇದು ಬೌದ್ಧ ಗ್ರಂಥದಿಂದ ಕಂಡಿರುವಂಥ ಮಾಹಿತಿ ನಮಗಾಗಿರೋದಾದರೆ
ಇನ್ನು ನಾವು ಪುರಾಣ ಅಂತ ನೋಡಿದಾಗ ಕಾಶಿ ಪ್ರಪಂಚದ ಜೀವನಗರಿ, ಅತಿ ಪ್ರಾಚೀನ ಪ್ರಪಂಚದ ಜೀವನಗರಿ ಅಂತಂದ್ರೆ ಕಾಶಿ ಆಗತ್ತೆ. ಈ ಕಾಶಿಯನ್ನು ಪುರಾಣದ ಕಾಲದಲ್ಲಿ ನಮಗೇನು ಮಾಹಿತಿ ಸಿಗುವುದು ಅಂತಂದ್ರೆ, ಶಿವನಿಗೆ ಬ್ರಹ್ಮಹತ್ಯೆ ದೋಷ ಉಂಟಾಗಿ 12 ವರ್ಷಗಳ ಕಾಲ ಅವನು ತಪಸ್ ಮಾಡಬೇಕು, ಭಿಕ್ಷಾಟನ ಮಾಡಬೇಕು. ಅವನು ಭಿಕ್ಷಾಟನ ಮೂರ್ತಿ ಹಾಕ್ತಾನೆ. ಅವನು ನಂತರ ವಿಷ್ಣುವಿನ ಸ್ಥಾನಕ್ಕೆ ವಿಷ್ಣುವನ್ನು ಭೇಟಿ ಮಾಡಿ ರಿಕ್ವೆಸ್ಟ್ ಮಾಡ್ಕೊಳ್ತಾನೆ, ಮೋಕ್ಷ ಯಾವುದರಿಂದ ಆಗತ್ತೆ ಅಂತ ಹೇಳುವಾಗ ಅವನಿಗೆ ಕಾಶಿ ನಗರವನ್ನು ನಿರ್ಮಾಣ ಮಾಡುವ ಒಂದು ಸಲಹೆ ಸಿಕ್ಕಾಗ ಅವನು ಶಿವ ಕಾಶಿಯನ್ನು ನಿರ್ಮಾಣ ಮಾಡುವುದು ಮಾಹಿತಿ ನಮಗೆ ಪುರಾಣಗಳಲ್ಲಿ ಸಿಗುವಂಥದ್ದು. ನೆಕ್ಸ್ಟ್ ಪ್ರಮುಖ ಸಾಮ್ರಾಜ್ಯ ಅಥವಾ ಮಹಾಜನಪದ ಯಾವುದು ಅಂತಂದ್ರೆ ಕೋಸಲ. ಅನದರ್ ಇಂಪಾರ್ಟೆಂಟ್ ಮಹಾಜನಪದ ಇಸ್ ಕೋಸಲ and its capital was Savatthi, Shravasti, Sahet, Mahit. Different names are there. The capital of Kosala in the Gonda district. ಅಂತಂದ್ರೆ ನಮಗೆ ಈ ಒಂದು ಪ್ರಾಂತ್ಯದ ಮಾಹಿತಿ we do get in Ramayana also. And during Buddhist period ನಲ್ಲಿ ಇಷ್ಟೆಲ್ಲ ಕ್ಯಾಪಿಟಲ್ಸ್ ಇದ್ದು. ಅದಕ್ಕೆ ಮೊದಲು ಬೌದ್ಧ ಧರ್ಮದ ಪೂರ್ವದ ಕಾಲದಲ್ಲಿ ಸಾಕೇತ ಮತ್ತು ಅಯೋಧ್ಯ ಈ ಪ್ರಾಂತ್ಯದ ಒಂದು ರಾಜಧಾನಿಗಳಾಗಿದ್ವು. ಅಂತಂದ್ರೆ ಅಯೋಧ್ಯ ರಾಮಾಯಣದಲ್ಲಿ ಕೂಡ ನಮಗೆ ಕೋಶಲ ವಂಶ ಅಂತ ಕೂಡ ನಮಗೆ ಇನ್ಫಾರ್ಮೇಶನ್ ಸಿಕ್ಕಿರುವಂಥದ್ದು. ನೆಕ್ಸ್ಟ್ ಇಂಪಾರ್ಟೆಂಟ್ ಮಹಾಜನಪದ ಯಾವುದು ಅಂದ್ರೆ ಅಂಗ. It lies to the east of Magadha with Champa near Bhagalpur as its capital. So some of the Anga ಪ್ರಮುಖ ರಾಜರು ಯಾರು ಅಂದ್ರೆ ಬ್ರಹ್ಮದತ್ತ. ಇವನು he has appeared to have defeated their Magadhan contemporaries. Subsequently however Magadha emerged supreme. ಮಗಧ ಸಾಮ್ರಾಜ್ಯ ಇನ್ನೂ ಬಲಿಷ್ಠ ಸಾಮ್ರಾಜ್ಯ ಆಗುವ ಪೂರ್ವದಲ್ಲೇ ಈ ಒಂದು ಮಗಧ ರಾಜರು ಅಂಗರಾಜ್ಯದಿಂದ ಸೋಲಲ್ಪಟ್ಟಿರುತ್ತಾರೆ. ಅಂಗ ಒಂದು ಪ್ರಮುಖ ಜನಪದ. ಅಂಗರಾಜ್ಯಕ್ಕಿಂತ ಮಗಧ ರಾಜ್ಯ ಬಹಳ ಬಲಿಷ್ಠವಾದದ್ದು. ಅವರು ಬಲಿಷ್ಠರಾಗೋಕ್ಕೂ ಮೊದಲು ಇದ್ದಂಥ ರಾಜರಾದಂತಹ ಬ್ರಹ್ಮದತ್ತರು ಮಗಧ ಸಾಮ್ರಾಜ್ಯದ ರಾಜರನ್ನು ಕೂಡ ಸೋಲಿಸಿ ಪ್ರಮುಖ ಸಾಮ್ರಾಜ್ಯವೆನಿಸಿತ್ತು. ನೆಕ್ಸ್ಟ್ ಮಗಧ ಪ್ರಮುಖ ಸಾಮ್ರಾಜ್ಯ. ಮಗಧ ಸಾಮ್ರಾಜ್ಯ ಸ್ಥಾಪನೆ ಆಗತ್ತೆ. ಇದು ಇರುವಂಥ ಪ್ರಾಂತ್ಯ ಇಟ್ ಕಂಪ್ರೈಸ್ ದಿ ಮಾಡರ್ನ್ ಡಿಸ್ಟ್ರಿಕ್ಟ್ಸ್ ಆಫ್ ಪಾಟ್ನಾ ಅಂಡ್ ಗಯಾ ಅಂಡ್ ದ ಕ್ಯಾಪಿಟಲ್ ವಾಸ್ ಗಿರಿವಿರಾಜ್ ಅವರ ಆ ಒಂದು ಪ್ರಾಂತ್ಯದ ರಾಜಧಾನಿ. ಇನ್ನು ಪಾಟಲಿಪುತ್ರ ಪಾಟ್ನಾನ ಹೆಸರು ಬರುವ ಪೂರ್ವದಲ್ಲಿಯೇ ಅವರ ರಾಜಧಾನಿ ಯಾವುದಾಗಿತ್ತಂದ್ರೆ ಗಿರಿವಿರಾಜ್ ಅನ್ನೋದು ಅವರ ಒಂದು ರಾಜಧಾನಿಯಾಗಿತ್ತು. ಅದು ಒಂದು ಬೌದ್ಧ ಕೇಂದ್ರ ಕೂಡ ಆಗಿತ್ತು. ಸೊ ಪ್ರಮುಖ ಬೌದ್ಧ ಧರ್ಮದ ಪೂರ್ವದ ರಾಜರು ಅಥವಾ ಪ್ರೀ ಬುದ್ಧಿಸ್ಟ್ ರೂಲರ್ಸ್ ಆಫ್ ಮಗಧ ವೇರ್ ಬೃಹದ್ರಥ ಅಂಡ್ ಹಿಸ್ ಸನ್ ಜರಾಸಂಧ. ಸೊ ಬೌದ್ಧ ಧರ್ಮದ ಪ್ರಾಂತ್ಯವಾಗುವ ಪೂರ್ವದಲ್ಲಿಯೇ ಮಗಧದ ರಾಜರು ಪ್ರಮುಖರು ಬೃಹದ್ರಥ ಮತ್ತು ಅವರ ಮಗ ಜರಾಸಂಧ. ವಜಿ ಈ ಒಂದು ಪ್ರಾಂತ್ಯ ಪವರ್ಫುಲ್. ಈ ಒಂದು ಸಾಮ್ರಾಜ್ಯದಲ್ಲಿ 8 ಕುಲಗಳಿದ್ದವು. ಇಟ್ ರೆಪ್ರೆಸೆಂಟೆಡ್ ಅ ಪವರ್ಫುಲ್ ಕಾನ್ಫೆಡರೇಷನ್ ಆಫ್ 8 clans and was called after one of them. ಈ 8 ಕುಲಗಳಲ್ಲಿ ಇದರ ಹೆಸರು ವೈಜಿ ಅಂತ ಹೆಸರು ಪಡ್ಕೊಳ್ಳುತ್ತೆ. ಒಳಗಡೆ 8 ಕುಲಗಳು ಕೂಡ ಇದ್ದುವು. ದಿ ಇಂಪಾರ್ಟೆಂಟ್ ಕುಲಗಳು ಯಾವುದಾಗಿದ್ದುವು ಅಂದ್ರೆ ಲಿಚ್ಚಾವೀಸು, ವೈದೇಹೀಸು ಮತ್ತು ಜನಾತ್ರಿಯಾಸು ಪ್ರಮುಖವಾದಂತಹ ಕುಲದ ಸಾಮ್ರಾಜ್ಯ. ಮಲ್ಲ ಟೆರಿಟರಿ ಆಫ್ ಮಲ್ಲ ವಾಸ್ ಆನ್ ದಿ ಮೌಂಟೇನ್ ಸ್ಲೋಪ್. ಗುಡ್ಡಗಾಡು ಪ್ರದೇಶದಲ್ಲಿ ಮಲ್ಲ ಮಹಾಜನಪದ ಸ್ಥಾಪನೆಯಾಗಿತ್ತು. ಆ್ಯಂಡ್ ಇದಕ್ಕೆ 2 ರಾಜಧಾನಿಗಳಾಗಿದ್ವು, ಒಂದು ಕುಶಿನಗರ ಮತ್ತೊಂದು ಪಾವ. ಸೊ ಚೇಟಿ ಅದು ಕೂಡ ಇಂಪಾರ್ಟೆಂಟ್ ಮಹಾಜನಪದ. ಐಡೆಂಟಿಫೈಡ್ ವಿತ್ ಚೇಡೀಸ್ ಆಫ್ ದ ಓಲ್ಡರ್ ಡಾಕ್ಯುಮೆಂಟ್ಸ್. ಅವರ ಪ್ರಾಂತ್ಯ ಜಮುನಾ ನದಿ ಆ್ಯಂಡ್ ಮಾಡರ್ನ್ ಬುಂಡೇಲ್ಖಂಡ್ ಆ್ಯಂಡ್ ಅಡ್ಜಸೆಂಟ್ ಟ್ರ್ಯಾಕ್ಟ್ಸ್. ಮತ್ತೊಂದು ಇಂಪಾರ್ಟೆಂಟ್ ಮಹಾಜನಪದ ಯಾವುದಾಗಿದೆ ಅಂತಂದ್ರೆ ವಂಶ ಅಥವಾ ವತ್ಸ. ಸೊ ಇದು ಕೂಡ ಇಂಪಾರ್ಟೆಂಟ್. ಬ್ಯಾಂಕ್ಸ್ ಆಫ್ ದಿ ರಿವರ್ ಜಮುನಾ ನದಿಯ ದಂಡೆ ಮೇಲೆ ಇರುವಂತಹ ಒಂದು ಪ್ರಾಂತ್ಯವಾಗಿತ್ತು. ಟು ದಿ ನಾರ್ತ್ ವೆಸ್ಟ್ ಆಫ್ ಅವಂತಿ ಪ್ರಾಂತ್ಯದ ಹತ್ತಿರ ಇರುವಂಥದ್ದು. ಮತ್ತು ಇದರ ರಾಜಧಾನಿ ಕೋಸಾಂಬಿ. ಇದರ ರಾಜಧಾನಿ ಕೋಸಾಂಬಿ ಅಥವಾ ಕೌಶಾಂಬಿ. ಮಾಡರ್ನ್ ಕೋಸಾಂ with 30 miles from Allahabad. ಕುರು, ಪಾಂಚಾಲ, ಮತ್ಸ್ಯ ಈ ಪ್ರಾಂತ್ಯಗಳ ಹೆಸರು ನಮಗೆ ಮಹಾಭಾರತದಲ್ಲಿ ಕೂಡ ಕಂಡು ಬರುತ್ತದೆ. ಕುರು ಸಾಮ್ರಾಜ್ಯ, ಪುರು ಇಂದ ಕುರು ಆಗಿರುವಂಥದ್ದು ಕೂಡ ಇಂಪಾರ್ಟೆಂಟ್ ಆಸ್ಪೆಕ್ಟ್. ನಾಟ್ ಓನ್ಲಿ ಇನ್ ಮಹಾಭಾರತ ಸ್ಟೂಡೆಂಟ್ಸ್, ವಿ ಆಲ್ಸೋ ಗೆಟ್ ದಿ ಇನ್ಫಾರ್ಮೇಶನ್ ಅಬೌಟ್ ಇನ್ ದ ವೈದಿಕ್ ಟ್ರೈಬ್ಸ್.
ಸೊ ಕುರೂರಿಲಿಂ ವಾಸ್ ಇನ್ ದಿ ನೇಬರ್ಹುಡ್ ಆಫ್ ಡೆಲ್ಲಿ ಪ್ರಾಂತ್ಯದಲ್ಲಿದ್ದಂತಹ ಒಂದು ಮಹಾಜನಪದ. ಅಮಾಂಗ್ ಇಟ್ಸ್ ಟೌನ್ಸ್ ಮೇ ಬಿ ಮೆನ್ಷನ್ಡ್. ಪ್ರಮುಖ ನಗರಗಳು ಯಾವುದಾಗಿದ್ವು ಅಂತಂದ್ರೆ ಇಂದ್ರಪ್ರಸ್ಥ ಮತ್ತು ಹಸ್ತಿನಾಪುರ. ನಮಗೆ ಮಹಾಭಾರತದಲ್ಲಿಯೂ ಕೂಡ ಈ ಮಾಹಿತಿ ಸಿಗುವುದು. ಕುರುಸ್ ಹ್ಯಾಡ್ ನೌ ಲಾಸ್ಟ್ ದೇರ್ ಪೊಲಿಟಿಕಲ್ ಇಂಪಾರ್ಟೆನ್ಸ್. ಮಹಾಜನಪದ ಕಾಲಕ್ಕೆ ಆಗ್ಲೇ ಕುರುಗಳು ತಮ್ಮ ಪ್ರಾಮುಖ್ಯತೆಯನ್ನ ಕಳೆದುಕೊಂಡಿದ್ರು, ರಾಜಕೀಯ ಪ್ರಾಮುಖ್ಯತೆಯನ್ನ ಕಳೆದುಕೊಂಡಿರ್ತಾರೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಮಹಾಜನಪದ ಯಾವುದು ಅಂತಂದ್ರೆ ಪಾಂಚಾಲ. this is roughly correspondent to the modern Rohilkhand and portion of central Doab. ಅದರ ಎರಡು ರಾಜಧಾನಿ ಉತ್ತರ ಮತ್ತು ದಕ್ಷಿಣ. ಇದರ ಗಡಿ ಯಾವುದಾಗಿತ್ತು ಅಂತಂದ್ರೆ ಗಂಗಾ ನದಿ became the boundary line. ನೆಕ್ಸ್ಟ್ ಮತ್ಸ್ಯ ಮಹಾಭಾರತದಲ್ಲಿ ನಮಗೆ ಪಾಂಡವರು ಅಜ್ಞಾತವಾಸದಲ್ಲಿ ಹೋಗಿದ್ದ ಮಾಹಿತಿ, ವತ್ಸ ಪ್ರಾಂತ್ಯಕ್ಕೆ ಹೋದಂಥವ್ರವರು, ಆ ಮಾಹಿತಿ ನಮಗೆ ಸಿಗುವಂಥದ್ದು. ಮತ್ತು ಆ ವತ್ಸ್ಯದ ಪ್ರಾಂತ್ಯ ರಾಜಧಾನಿ ವಿರಾಟನಗರ. ಈಗ ಎಲ್ಲಿದೆ ವಿರಾಟನಗರ ಅಂತಂದ್ರೆ ಸ್ಟೂಡೆಂಟ್ಸ್, ಇಟ್ಸ್ ಇನ್ ಮಾಡರ್ನ್ ಜೈಪುರ್ನಲ್ಲಿ, ರಾಜಸ್ಥಾನ್ನಲ್ಲಿ ಕಂಡು ಬರುವಂತ ಒಂದು ಪ್ರಾಂತ್ಯವಾಗಿತ್ತು. ನೆಕ್ಸ್ಟ್ ಇಂಪಾರ್ಟೆಂಟ್ ಮಹಾಜನಪದ ಯಾವುದು ಅಂದ್ರೆ ಸುರಾಸೇನಾಸ್ ವೇರ್ ಮಾಸ್ಟರ್ಸ್ ಆಫ್ ದ ಕಿಂಗ್ಡಮ್. ಆ ಒಂದು ಪ್ರಾಂತ್ಯ ಉತ್ತರ ಭಾರತ, ಉತ್ತರ ಪ್ರದೇಶ, ಮಥುರಾ ಪ್ರಾಂತ್ಯದಲ್ಲಿ ಇರುವಂತಹ ಒಂದು ಪ್ರಮುಖ ಮಥುರಾ ದಂಡೆ ಅಥವಾ ಮಥುರಾ ಪ್ರಾಂತ್ಯದಲ್ಲಿರುವಂತಹ ಒಂದು ಇಂಪಾರ್ಟೆಂಟ್ ಮಹಾಜನಪದ. ಮತ್ತು ಮಥುರಾ ಅವರ ರಾಜಧಾನಿ ಕೂಡ ಆಗಿತ್ತು. ಇಲ್ಲಿ ಯಾದವರು ಬಹಳ ಪ್ರಮುಖ ಪಾತ್ರವನ್ನು ಮಾಡಿದರು ಅಥವಾ ಪ್ಲೇ ಮಾಡಿದ್ರು ಅಂತ ಹೇಳ್ಬೋದು, ನಿರ್ವಹಿಸಿದ್ರು. ಇಂಪಾರ್ಟೆಂಟ್ ಆಸ್ಪೆಕ್ಟ್. This place was the center of Krishna worship at the time of ಮೆಗಾಸ್ತನಿಸ್ ಕಾಲದಲ್ಲಿ ಇವರು ಒಂದು ಇಂಪಾರ್ಟೆಂಟ್ ಸ್ಥಳವಾಗಿತ್ತು, ಕೃಷ್ಣನ ಪೂಜೆ ಮಾಡುವ ಒಂದು ಕೇಂದ್ರವಾಗಿತ್ತು. ಅಸಾಕಾಸ್ ಅವರು ಗೋದಾವರಿ ಆ ಒಂದು ಪ್ರಾಂತ್ಯದಲ್ಲಿದ್ದಂಥವರು. ಪೋತಲಿ ಆರ್ ಪೋಟನ ಅವರ ಒಂದು ಪ್ರಮುಖ ನಗರ. ಅವರ ರಾಜಧಾನಿ ಪೈಥಾನ್ ಪ್ರತಿಷ್ಠಾನ ಆಂಧ್ರ ಪ್ರದೇಶನಲ್ಲಿ ಕಂಡು ಬಂದಂಥದ್ದು. ನೆಕ್ಸ್ಟ್ ಗಾಂಧಾರ, ಇದು ಪ್ರಾಂತ್ಯ ಈಸ್ಟರ್ನ್ ಅಫ್ಘಾನಿಸ್ತಾನ್. ಇಟ್ಸ್ ಕ್ಯಾಪಿಟಲ್ ವಾಸ್ ತಕ್ಷಶಿಲ ಅದರ ರಾಜಧಾನಿಯಾಗಿತ್ತು. ಮಾಡರ್ನ್ ತಕ್ಷಶಿಲ ರಾವಲ್ಪಿಂಡಿ ಡಿಸ್ಟ್ರಿಕ್ಟ್. ದ ಕಿಂಗ್ಡಮ್ ಪರ್ಹ್ಯಾಪ್ಸ್ ಆಲ್ಸೋ ಇನ್ಕ್ಲೂಡೆಡ್ ಕಾಶ್ಮೀರ್. ಈ ಸಾಮ್ರಾಜ್ಯ ಕಾಶ್ಮೀರನ್ನು ಕೂಡ ಒಳಗೊಂಡಿತ್ತು. ಕಂಬೋಜಾ, ದ ಕ್ಯಾಪಿಟಲ್ ಆಫ್ ಕಂಬೋಜಾ ವಾಸ್ ಪೂಂಚ್. ಕಂಬೋಜಾದ ರಾಜಧಾನಿ ಪೂಂಚ್ ಆಗಿತ್ತು. ಇದು ಪ್ರೆಸೆಂಟ್ ಡೇ ಕಾಶ್ಮೀರ್ನಲ್ಲಿ ಮತ್ತು ಹಿಂದೂ ಕುಶ್ನಲ್ಲಿ ಕಂಡು ಬರುವಂಥದ್ದು. So several literary sources mention that Cambodia was a republic.